ಬೆಂಗಳೂರಿನಲ್ಲಿ ಫ್ಲೈಓವರ್ ಆಗುತ್ತೆ, ಫ್ಲೈಓವರ್ಗೆ ಸಾವರ್ಕರ್ ಹೆಸರು ಇಡಬೇಕು ಅಂತೇಳಿ ಬೊಮ್ಮಾಯಿ ಸರ್ಕಾರ ಫೈನಲ್ ಮಾಡಿ ಹೋಗುತ್ತೆ, ಸಿದ್ದರಾಮಯ್ಯನವ್ರ ಸರ್ಕಾರ ಬರುತ್ತೆ. ಯಾರೀ ಸಾವರ್ಕರ್ ಅಂತ ಸಿದ್ದರಾಮಯ್ಯ, ಯಾರೀ ಸಾವರ್ಕರ್ ಅಂದು ಮುಖ್ಯಮಂತ್ರಿಯಾಗಿ 3ನೇ ದಿವಸ ಯಾರೀ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಈ ರಾಜ್ಯದ ಜನತೆ. ಯಾವತ್ತು ಇಳಿತಾರೆ ಅಂತ ಗೊತ್ತಿಲ್ಲ. ಆದರೆ 100 ವರ್ಷಗಳ ನಂತರ ಸಾವರ್ಕರ್ ಪ್ರತಿಷ್ಠಾನ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ 10ನೇ ಸಲಿನೋ 11ನೇ ಸಲಿನೋ ಸಾವರ್ಕರ್ ಬಗ್ಗೆ ಇದೇ ಜಾಗದಲ್ಲಿ ಭಾಷಣ ಕೇಳಕ್ಕೆ ಇಲ್ಲೊಂದು 1000 ಜನ ಇದ್ದೀರಿ ಜಮಖಂಡಿದ್ದು. ಅಧಿಕಾರದಿಂದ ಇಳಿದು 3 ದಿನದೊಳಗೆ ಯಾರೀ ಸಿದ್ದರಾಮಯ್ಯ ಅಂತ ಮನೆ ಮಂದಿನೇ ಕೇಳುವಂಥ ರೀತಿಯಲ್ಲಿ ಆಗುತ್ತೆ. ಯಾರೀ ಸಾವರ್ಕರ್? ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿರ್ತಕ್ಕಂಥ ವಾಕ್ಯ ಇದು. ಯೋಗ್ಯತೆ ಮಾತಿನಿಂದಲೂ ಗೊತ್ತಾಗುತ್ತೆ, ಯೋಗ್ಯತೆ ಮಾತಿನಿಂದಲೂ ಗೊತ್ತಾಗುತ್ತೆ. ಆ ಹೋರಾಟದ ಪ್ರಖರತೆಯೇ ಕಾಂಗ್ರೆಸ್ನವರಿಗೆ, ಆ ಹೋರಾಟದ ಪ್ರಖರತೆಯನ್ನೇ ಸೆಕ್ಯುಲರಿಸ್ಟ್ಗಳಿಗೆ, ಜಾತ್ಯತೀತವಾದಿಗಳಿಗೆ, ಆ ಹೋರಾಟದ ಇಂಟೆನ್ಸಿಟಿ ಪ್ರಖರತೆಯೇ ಕಮ್ಯುನಿಸ್ಟ್ರಿಗೆ ತಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಇತಿಹಾಸದಿಂದ ಅದನ್ನು ತೆಗೆದುಬಿಟ್ರು ಅಂತೇಳಿ, ಅದಕ್ಕೆ ಇತಿಹಾಸದಿಂದ ಅದನ್ನು ತೆಗೆದುಬಿಟ್ರು. ಸಾವರ್ಕರ್ ಕೂತಿರೋ ಮನೆಗೆ ಗಾಂಧಿ ಹತ್ಯೆ ಆರೋಪಿಗಳಲ್ಲಿ ಇವರು ಒಬ್ರು ಅಂತ ಕಲ್ಲೊಡಿತಾರೆ. ಸಾವರ್ಕರ್ ತಲೆ ಕಲ್ಲು ಬೀಳುತ್ತೆ, ಸಾವರ್ಕರ್ ತಲೆ ಕಲ್ಲು ಬೀಳುತ್ತೆ. ಸಾವರ್ಕರ್ ಉಗ್ರವಾಗಿ ಹೊರಟು ಭಾಷಣ ಮಾಡ್ಬೋದಾಗಿತ್ತು, ಹೇಳಲಿಲ್ಲ. ಗಾಂಧೀಜಿ ಒಂದು ಪತ್ರ ಬರೀತಾರೆ ಸಾವರ್ಕರ್ ಅವ್ರಿಗೆ, ರಿಲೀಸ್ ಆಗಿ 8 ವರ್ಷದ ನಂತರ ಪತ್ರ ಬರೀತಾರೆ. ಅವ್ರ ತಮ್ಮ ತೀರ್ಕೊಂಡಾಗ, ಬಾಳ ತೀರ್ಕೊಂಡಾಗ ಗಾಂಧೀಜಿ ಒಂದು ಪತ್ರ ಬರೀತಾರೆ. ಆ ಪತ್ರ ಯಾವ ಅಡ್ರೆಸ್ ರೀಡೈರೆಕ್ಟ್ ಆಗಿ ಸಾವರ್ಕರ್ಗೆ ಬರುತ್ತೆ. 3 ತಿಂಗಳಾದ್ಮೇಲೆ ಬರುತ್ತದು ಸಾವರ್ಕರ್ ಅವ್ರಿಗೆ. ಸಾವರ್ಕರ್ ನೋಡ್ತಾರೆ, ಗಾಂಧೀಜಿ ಬರೆದಿರೋ ಪತ್ರ 3 ತಿಂಗಳ ನಂತರ ನನಗೆ ಯಾಕೆ ಸಿಗ್ತಾ ಇದೆ ಅಂತ ಒಂದು ಸ್ವಲ್ಪ ತಿರುಗಿ ಮುರುಗಿ ನೋಡ್ತಾರೆ. ಗಾಂಧೀಜಿ ಬರೆದಿರೋ ಪತ್ರ ರತ್ನಗಿರಿಲಿ ಅವರು ಅರೆಸ್ಟಲ್ಲಿ ಇದ್ರಲ್ಲ ಆ ಜಾಗಕ್ಕೆ ಬರೆದಿದ್ದಂಥ ಪತ್ರ ಅನ್ಸರಿ. ಗಾಂಧೀಜಿಯವ್ರಿಗೆ, ಕಾಂಗ್ರೆಸ್ನವ್ರಿಗೆ ಸಾವರ್ಕರ್ ರಿಲೀಸ್ ಆಗಿದ್ದಾರೆ, ಈಗ ಅವರು ಮುಂಬೈಯಲ್ಲಿ ಒಂದು ಮನೇಲಿ ಇದ್ದಾರೆ ಅಂತ ಗೊತ್ತಿರಲಿಲ್ವ? ಹಾಗಾದ್ರೆ 1000 ಜನ ಪತ್ರ ಬರೆದಿದ್ರು ಅಷ್ಟೊತ್ತಿಗೆ, ಕಾಂಗ್ರೆಸ್ಸಿನ ನೇತಾರರಿಗೆ ಗೊತ್ತಿರಲಿಲ್ವ ಅಂತ ಕೇಳಿದ್ರೆ, ಬೇಕು ಅಂತ ಇಂಥದ್ದೊಂದು ಕ್ಯಾರೆಕ್ಟರ್ನ, ಇಂಥದ್ದೊಂದು ಪರ್ಸನಾಲಿಟಿನ, ಇಂಥದ್ದೊಂದು ವ್ಯಕ್ತಿತ್ವವನ್ನು ಬೇಕು ಅಂತ ಅದು ಮಿಟ್ರು ಅಂತಾನೆ, ಬೇಕು ಅಂತ ಅದು ಮಿಟ್ರು.